ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಿನ್ನೆ ಮಧ್ಯಾಹ್ನ ನಂತರ ಏನು ಮಾಡಿದ್ರು ಅಂತಂದರೆ ಕೆಇದವರು ಲ್ಯಾಟ್ರಿ ಎಂಟ್ರಿ ಮತ್ತು ಪೋಸ್ಟ್ ಬೇಸಿಕ್ ಬಿ ಎಸ್ ನರ್ಸಿಂಗ್ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಮತ್ತು ಕ್ಲೈಮ್ ಸರ್ಟಿಫಿಕೇಟನ್ನು ಅಂದರೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಎರಡು ಪ್ರೊಸೀಜರ್ಗಳನ್ನು ಅಪ್ಡೇಟ್ ಮಾಡಿರುವಂಥದ್ದು. ಮತ್ತು ಆನ್ಲೈನ್ ಪೇಮೆಂಟ್ ಮಾಡಬೇಕಾಗತ್ತೆ. ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ₹750 ಒನ್ ಟೈಮ್ ಪೇಮೆಂಟ್ ಮಾಡಬೇಕಾಗತ್ತೆ. ಅದು ರೀಫಂಡೇಬಲ್ ಆಗೋದಿಲ್ಲ ನಿಮಗೆ. ಬಟ್ ಅದರಲ್ಲಿ ತುಂಬ ಪ್ರಾಬ್ಲಮ್ಗಳು ಉಂಟಾಗಿರುವಂಥದ್ದು. ಭಾಳಷ್ಟು ವಿದ್ಯಾರ್ಥಿಗಳು ಕೂಡ ನನಗೆ ನೀವು ಕೇಳಿದ್ರಿ. ಆದರೂ ಕೂಡ ಏನಂತಂದರೆ ಇದು ಟೆಕ್ನಿಕಲ್ ಪ್ರಾಬ್ಲಮ್ ಇರೋದರಿಂದ ಇದಕ್ಕೆ ಯಾವುದೇ ಥರದ ಆಲ್ಟರ್ನೇಟ್ ಸೊಲ್ಯೂಷನ್ಗಳನ್ನು ಹೇಳೋಕ್ಕಾಗೋದಿಲ್ಲ. ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಇಲ್ಲಿ ಯಾರಾದರೂ ಅಭ್ಯರ್ಥಿಗಳು ಬೆಂಗಳೂರು ಕೆಇ ಆಫೀಸ್ ಸಮೀಪದಲ್ಲಿದ್ದರೆ ಇವತ್ತೇ ನೀವು ಹೋಗಿ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ. ನಾವು ಕಾಲ್ ಮಾಡೋದ್ರಿಂದ ಇಲ್ಲದ ಕ್ವಶನ್ಗಳನ್ನು ಕೇಳೋದರಿಂದ ನೀವೇ ಬೆಟರ್. ನೀವು ಸ್ಟೂಡೆಂಟ್ ಆಗಿರೋದ್ರಿಂದ ನಿಮಗಾದರೆ ಅವರು ಅರ್ಥ ಮಾಡ್ಕೊತಾರೆ. ಸೊ ಹೀಗಾಗಿ ನೀವು ಇವತ್ತು ಬೆಳಗ್ಗೆ ಹೋಗಿ ಒಂದು ದಿನಾಂಕ ಎಕ್ಸ್ಟೆಂಡೆಡ್, ಇನ್ನು ಅಲ್ಲಿ ಒಳಗಡೆ ಹೋದಾಗ 16 ತಾರೀಕು 10 ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಯಾವ ಪದ್ಧತಿ ನಿನ್ನೆ ಬಿಟ್ಟಿದ್ದಾರೆ. ಅದಕ್ಕೆ ಒಂದು ಸ್ಕೆಡ್ಯೂಲು ಗೈಡ್ಲೈನ್ಸ್ ಇಲ್ಲ. ಯಾವಾಗ ಆಪ್ಷನ್ ಎಂಟ್ರಿ ಮಾಡಬೇಕಂತಿಲ್ಲ, ಕೊನೆ ದಿನಾಂಕ ಇಲ್ಲ. ಆಮೇಲೆ ಪೇಮೆಂಟ್ ನೋಡಿದರೆ ಗೇಟ್ವೇ ಕೂಡ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾಯಿದೆ. ಇದರ ನಡುವೆ ಕೂಡ ಅಭ್ಯರ್ಥಿಗಳು ನನಗೆ ನೀವು ಕಾಮೆಂಟ್ ಹಾಕಿದ್ದೀರಿ. ನಿಮ್ಮ ಕಾಮೆಂಟನ್ನು ಯಾಕಂದರೆ ನಾನು ರಾತ್ರಿ ಒಂದು ಮೆಸೇಜ್ ಹಾಕಿದ್ದೆ ನಿಮಗೆ ಏನೋ ಡೌಟ್ ಇದ್ದರೆ ನಂಗೆ ಕಾಮೆಂಟ್ ಹಾಕಿದ್ರೆ ನಾನು ಮಾರ್ನಿಂಗ್ ಅದನ್ನು ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ ಅಂತೇಳಿ. ಸೊ ಡೈರೆಕ್ಟಾಗಿ ನಾನು ಈಗ ಇದಕ್ಕೆ ಹೋಗ್ತೀನಿ, ನಿಮ್ಮ ಕಾಮೆಂಟ್ ಸೆಕ್ಷನ್ಗೆ ಹೋಗ್ತೀನಿ. ಅವುಗಳನ್ನು ಓದಿ ಒಂದೊಂದಾಗಿ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅಭ್ಯರ್ಥಿಗಳೇ, ಚಾನಲ್ಗೆ ಹೊಸಬರಾಗಿದ್ದರೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಆದರೆ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊತಾ ಇಲ್ಲ. ಸಬ್ಸ್ಕ್ರೈಬ್ ಫ್ರೀ ಇದೆ ನಮ್ಮದು, ಜಸ್ಟ್ ಒಂದು ಕ್ಲಿಕ್ ಮಾಡಿ ಸಾಕು, ಸಬ್ಸ್ಕ್ರೈಬ್ ಆಗಿಬಿಡುತ್ತೆ. ಸಪೋರ್ಟ್ ಮಾಡಿ. ಸೊ ಇಲ್ಲಿ ನಾನು ಸಬ್ಸ್ಕ್ರೈಬ್ ವಿದ್ಯಾರ್ಥಿಯು ಕಾಮೆಂಟ್ಗಳು ಬಂದಿದ್ದಾವೆ, ಒಂದೊಂದಾಗಿ ಓದ್ತಾ ಹೋಗ್ತೀನಿ. ಆಫ್ಟರ್ ದಿಸ್ ಪ್ರೊಸೀಜರ್ ನೆಕ್ಸ್ಟ್ ಸ್ಟೆಪ್ ಏನು ಅಣ್ಣ? ಎಷ್ಟು ದಿನ ಟೈಮ್ ತೊಗೊಳುತ್ತೆ? ದಿನ ಜಾಸ್ತಿ ತೊಗೊಳ್ಳೋದಿಲ್ಲ, ಇನ್ನೂ ಕೂಡ ಟೈಮ್ ಟೇಬಲ್ ಬಿಡಬೇಕಿತ್ತು, ಸ್ಕೆಡ್ಯೂಲ್ ರಿಲೀಸ್ ಮಾಡಬೇಕಿತ್ತು. ಇವತ್ತೇನಾದರೂ ಮಾಡ್ತಾರೆ ನೋಡಬೇಕು. ಬಟ್ ಸಮ್ಟೈಮ್ಸ್ ಮಾಡೋದಿಲ್ಲ, ಯಾಕಂದರೆ ಅಲರ್ಟ್ ಸೈನ್ಸಿಗೆ ತುಂಬ ಬೇಜಾರಲ್ಲಿ ಈ ಒಂದು ಪ್ರೊಸೀಜರ್ ಮಾಡೋದ್ರಿಂದ ಜಾಸ್ತಿ ಟೈಮ್ ಕೊಡೋದಿಲ್ಲ ನಿಮಗೆ ಮೇ ಬಿ ಏನು ಮಾಡ್ತಾರಪ್ಪ ಅಂತಂದರೆ, ಒಂದು ಇನ್ನೂ ಇನ್ ಕೇಸ್ ಆಫ್ ಡೇಟ್ ಏನಾದರೂ ಇವತ್ತೊಂದು ದಿನ ಎಕ್ಸ್ಟೆಂಡ್ ಕೊಟ್ಟರೆ ನಿಮಗೆ ಪೇಮೆಂಟ್ ಮಾಡಲಿಕ್ಕೆ ಮತ್ತು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ. ಯಾಕಂದರೆ ಇನ್ನೂವರೆಗೆ ಕೂಡ ನೋಡಿರಿ ಅಭ್ಯರ್ಥಿಗಳು ಹೇಳ್ತಾಯಿದ್ರು ಕಾಲೇಜಿಗೆ ತೋರಿಸ್ತಾ ಇಲ್ಲ ಅಂಥೇಳಿ. ಸೊ ಇದೆಲ್ಲ ಕ್ಲಿಯರ್ ಆಗಬೇಕಂತಂದರೆ ಇದು ಟೈಮ್ ತೊಗೊಳುತ್ತೆ. ಸೊ ಹೀಗಾಗಿ ಒನ್ಸ್ ಪರ್ಫೆಕ್ಟ್ ಆಗಿಬಿಟ್ರೆ 2-3 ದಿನದಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ. ಸರ್, ಕ್ಯಾಟಗರಿ ಚೇಂಜ್ ಆಗಿದೆ, ಇನ್ಕಮ್ 10 ಲ್ಯಾಕ್ ಆಗಿದೆ, ಮುಂದೆ ಏನು ಪ್ರಾಬ್ಲಮ್ ಆಗಲ್ವಾ ಸರ್? ಇದಕ್ಕೆ ರ್ಯಾಂಕ್ ಲಿಸ್ಟಲ್ಲಿ ನೇಮ್ ಎಲ್ಲ ಸರಿ ಇದೆ, ನೋ ಪ್ರಾಬ್ಲಮ್. ಇದು ಕೆಇಗೆ ಬಿಟ್ಟಿರುವಂಥ ವಿಷಯ, ಆದರೆ ಅವರೇ ಚೇಂಜ್ ಮಾಡಿಲ್ಲ ಅಂದಮೇಲೆ ಇದು ಟೆಕ್ನಿಕಲ್ ಪ್ರಾಬ್ಲಮ್ ನಿಂದು ಒಬ್ಬರದೇ ಅಲ್ಲ, ಭಾಳ ಜನದ ಪ್ರಾಬ್ಲಮ್ ಆಗಿದೆ. ಬಟ್ ಇದರಿಂದ ಏನು ತೊಂದರೆ ಆಗೋದಿಲ್ಲ. ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಯಾವಾಗ? ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಇನ್ನೂ ಮೆನ್ಷನ್ ಮಾಡಿಲ್ಲ. ಬಟ್ ಒಳಗಡೆ ಹೋದಾಗ ಅಲ್ಲಿ ನಿಮಗೆ ಇವತ್ತು ಅಂದರೆ 16 ಬೆಳಗ್ಗೆ 10 ಗಂಟೆಗೆ ಬಂದಾಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಅದು ಕನ್ಫರ್ಮ್ ಅಲ್ಲ. ಯಾಕೆ ಗೊತ್ತಾ? ಬಿಟ್ಟಿರೋದೇ ನಿನ್ನ ಬಿಟ್ಟಿದ್ದಾರೆ, ಪೇಮೆಂಟ್ ಮಾಡಬೇಕು. ಆಪ್ಷನ್ ಎಂಟ್ರಿ ಮಾಡಬೇಕಂದ್ರೆ ಅಟ್ಲೀಸ್ಟ್ ಮಿನಿಮಮ್ 2-3 ದಿನ ಕೊಡಲೇಬೇಕು. ಬಟ್ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ. ಲಿಂಕ್ ಓಪನ್ ಮಾಡಿದಾಗ ಎಕ್ಸಾಂಪಲ್ ಫಾರ್ ಆಪ್ಷನ್ ಎಂಟ್ರಿ ಅಂತ ಇದೆ, ಅದರಲ್ಲಿ ಕಾಲೇಜ್ ಮತ್ತು ಕೋರ್ಸ್ ಫೀಸ್ ಕೂಡ ಇದೆ. ನಾವು ಆಪ್ಷನ್ ಎಂಟ್ರಿ ಮಾಡುವಾಗ ಅಲ್ಲಿ ಫೀಸ್ ತೋರಿಸುತ್ತೆ, ಅಷ್ಟೇ ಪೇ ಮಾಡಬೇಕಾ ಕಾಲೇಜಲ್ಲಿ? ಪ್ಲೀಸ್ ಕ್ಲಾರಿಫೈ ಮಾಡಿ. ಹೌದು, ನೀವು ಕಾಲೇಜ್ ಅದು ಏನು ತೋರಿಸುತ್ತಲ್ಲ ಅದು ಗೋರ್ಮೆಂಟ್ ಫೀಸ್, ಅದು ಅಷ್ಟೇ ಪೇ ಮಾಡಬೇಕಂತಿದೆ. ಬಟ್ ಡೊನೇಷನ್ ಗೊತ್ತಲ್ಲ ನಿಮಗೆ, ಡೊನೇಷನ್ ಕೂಡ ಕೇಳ್ತಾರೆ ಪ್ರೈವೇಟ್ ಕಾಲೇಜಲ್ಲಿ. ಬಟ್ ಇದು ಗೋರ್ಮೆಂಟ್ ಫೀಸ್, ಅಂದರೆ ಗೋರ್ಮೆಂಟ್ ನಿಗದಿಪಡಿಸಿರುವಂಥ ಎಲ್ಲ ಕಾಸ್ಟ್ನವ್ರಿಗೂ ಎಲ್ಲ ಒಂದು ಕೋರ್ಸ್ಗಳಿಗೆ ಒಂದು ಫಿಕ್ಸ್ಡ್ ಗೋರ್ಮೆಂಟ್ ಫೀಸ್ ಅಂತ ಇರುತ್ತೆ, ಅಲ್ಲಿ ನಿಮಗೆ ತೋರಿಸುತ್ತದು. ಅಷ್ಟೇ ಪೇ ಮಾಡಬೇಕು ನೀವು ಹಂಗೆ ನೋಡಿದರೆ. ಬಟ್ ಎಕ್ಸ್ಟ್ರಾ ಫೀಸನ್ನು ಕೂಡ ಪ್ರೈವೇಟ್ ಕಾಲೇಜಲ್ಲಿ ತೊಗೊತಾರೆ. ಸರ್, HS ಆಪ್ಷನ್ ಎಂಟ್ರಿ ಪ್ರೊಸೆಸ್ ಹೇಳಿಕೊಡಿ, ಯಾವ ರೀತಿ ಮಾಡಬೇಕು? ನೋಡಿರಿ, HS ಆಪ್ಷನ್ ಎಂಟ್ರಿ ಇದೆಯಲ್ಲ ತುಂಬ ಈಸಿ ಇದೆ. ಈ ಏನಪ್ಪ ಅಂತಂದರೆ ನನ್ನಲ್ಲಿ ಯಾವುದೇ ಥರದ ID ಇಲ್ಲದ ಕಾರಣ ನಿಮ್ಗೆ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ಬಟ್ ಯಾರಾದರೂ ಅಭ್ಯರ್ಥಿಗಳು ಇವಾಗ ಏನಾದರೂ ಆಪ್ಷನ್ ಎಂಟ್ರಿ ಓಪನ್ ಆದರೆ ಮಾಡಿ ತೋರಿಸ್ಬೋದು. ಬಟ್ ಸದ್ಯಕ್ಕೆ ನೀವು ಎಕ್ಸಾಂಪಲ್ ಅಂತಿದೆ ನೋಡ್ರಿ, ಇಲ್ಲಿ ಆಪ್ಷನ್ ಎಂಟ್ರಿ ಎಕ್ಸಾಂಪಲ್ ಅಂತಿದೆಯಲ್ಲ, ಅದನ್ನು ನೋಡ್ಕೊಂಡ್ರೆ ಸಾಕು. ಬಟ್ ಕಾಲೇಜ್ಗಳು ಮಾತ್ರ ಚೇಂಜ್ ಆಗ್ತವೆ, ಅಲ್ಲಿ ಇಂಜಿನಿಯರಿಂಗದು ಇರ್ತವೆ. ಮತ್ತು ಹಳೆ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ಇದಾವೆ, ಅದನ್ನು ಕೂಡ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಫೋಟೋ ಪ್ರಾಬ್ಲಮ್ ಇದೆಯಾ? ತೊಂದರೆ ಇಲ್ಲ ಸರ್. ನಾಳೆ ಲಾಸ್ಟ್ ಡೇಟ್ ಅಂತ ತೋರಿಸ್ತಾ ಇದೆ, 16/10/2011 ಗಂಟೆ AM-ಗೆ. ಮತ್ತು ಆಪ್ಷನ್ ಎಂಟ್ರಿಗೆ ಮಾತ್ರ ಫೀಸ್ 750 ಮಾಡಬೇಕಾ? ನೋಡಿ, ಇದು 16 ಇದೆಯಲ್ಲ, ಇದು ಚೇಂಜ್ ಆಗ್ಬೋದು. ಯಾಕಂದರೆ ನೀನು ಬಿಟ್ಟಿದ್ದಾರೆ ಒಂದು ದಿವಸದಲ್ಲಿ ಪೇಮೆಂಟ್ ಮಾಡಿ ಆಪ್ಷನ್ ಎಂಟ್ರಿ ಮಾಡೋದು ಕಷ್ಟ. ಇನ್ನೂ ಕಾಲೇಜೇ ಅಪ್ಡೇಟ್ ಆಗಿಲ್ಲ, ಕೋರ್ಸೇ ಅಪ್ಡೇಟ್ ಆಗಿಲ್ಲ. ಸೊ 750 ರೂಪೀಸ್ ಪೇ ಮಾಡಲೇಬೇಕು, ಇಲ್ಲಾಂದರೆ ಓಪನ್ ಆಗೋದಿಲ್ಲ ನಿಮಗೆ ಆಪ್ಷನ್ ಎಂಟ್ರಿ.
ಸರ್ ನಂದು ಫೋಟೋ ಇಲ್ಲ ಸರ್, ನಾಟ್ ಮ್ಯಾಚ್ಡ್ ಅಂತ ಬರ್ತಾ ಏನು ಮಾಡಬೇಕು ಇದಕ್ಕೆ? ಕೀದವರು ಟೆಕ್ನಿಕಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ತಾರೆ. ಆ್ಯಕ್ಚುಲಿ ಇದು ಫೇಸ್ ಸ್ಕ್ಯಾನ್ ಅಂತ ಇರಬಾರ್ದು, ಯಾಕಂದರೆ ಅದು ಬರಬಾರ್ದು. ಅದು ಯಾಕೆ ಬಂದಿದೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಒ ಟಿ ಪಿಯಿಂದ ಓಪನ್ ಆಗುತ್ತೆ. ಬಟ್ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ಯಾಕಂದರೆ ಇನ್ನೂ ಕಾಲೇಜ್ ಅಪ್ಡೇಟ್ ಆಗಿಲ್ಲ. ಕಾಯಿರಿ ನೋಡೋಣ. ನಮ್ಮ ಕಾಸ್ಟಲ್ಲಿ ಕಾಲೇಜ್ ಸೀಟ್ ಮೇಲೆ ನಾವು ಕಾಲೇಜ್ ಚೂಸ್ ಮಾಡಬೇಕಾ? ಹೌದು, ನಿಮ್ಮ ಕಾಸ್ಟು ಮತ್ತು ಜಿ ಎಮ್ ಸೀಟ್ಗಳನ್ನು ಇವೆರಡೂ ಲೆಕ್ಕ ಇಟ್ಕೊಂಡು ಜಿ ಎಮ್ಮಲ್ಲಿ ಕೂಡ ಕನ್ಸಿಡರ್ ಆಗುತ್ತೆ. ನಿಮ್ಮ ಕಾಸ್ಟ್ ಒಂದು ಪ್ಲಸ್ ಜಿ ಎಮ್ ಇವೆರಡೂ ನೋಡಿಕೊಂಡು ಆಪ್ಷನ್ ಎಂಟ್ರಿಗಳನ್ನು ಮಾಡಬೇಕು. ಜಿ ಎಮ್ ಪರ್ಸೆಂಟೇಜ್ 76 ಕಿಮ್ಸ್ ಹುಬ್ಬಳ್ಳಿಯಲ್ಲಿ ಸೀಟ್ ಸಿಗುತ್ತಾ? 76ಗೆ ಸೀಟ್ ಇದ್ದರೆ ಸಿಗುತ್ತಿಲ್ಲ ಅಂದರೆ ಸಿಗೋದಿಲ್ಲ. ನಿಮ್ಮ ಕಾಸ್ಟಿಗೆ ಸೀಟ್ ಇರಬೇಕು, ನಿಮ್ಮ ಪರ್ಸೆಂಟೇಜಿಗೆ ನಿಮ್ಮ ಈಗ ಕಟ್ ಆಫ್ ಈಗ ನೋಡಿರಿ 2ನೇ ರೌಂಡಲ್ಲಿ ಸೀಟ್ ಮೆಟ್ರಿಕ್ಸಲ್ಲಿ ಸೀಟ್ ಇರಬೇಕು, ಪ್ಲಸ್ ನಿಮ್ಮ ಕಾಸ್ಟಲ್ಲಿ ಸೀಟ್ ಇದ್ದರೆ ಅಷ್ಟೇ ಸಿಗ್ತವೆ. ಸರ್ ಮಿನಿಮಮ್ ಎಷ್ಟು ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಬೇಕು ನೋಡಿ. ನಿಮ್ಮ ಪರ್ಸೆಂಟೇಜ್ ನೋಡ್ಕೊಳ್ರಿ, ನಿಮ್ಮ ರ್ಯಾಂಕ್ ನಂಬರ್ ನೋಡಿಕೊಂಡು ಹೆಚ್ಚು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ರಿ. ಬಿಕಾಸ್ ಆಫ್ ಇಲ್ಲಿ ಬರೀ 2 ರೌಂಡ್ ಮಾಡ್ತಾರೆ, ಆಮೇಲೆ ಕೇರ್ ಮಾಡೋಂಗಿಲ್ಲ. ಒಂಥರ ವಿಚಿತ್ರ ಆಗಿದೆ ಇದು. ಆಮೇಲೆ ನೀವು ನೆನಪಿಟ್ಕೋರಿ, ಯಾರಿಗೆ ಕಾಲೇಜ್ ಸಿಕ್ಕಿರುತ್ತೆ ಅವರು ಮತ್ತೆ ನೀವು ಸೀಟ್ಗಳನ್ನು ಕ್ಯಾನ್ಸಲ್ ಮಾಡೋದು ಕಷ್ಟ ಆಗುತ್ತೆ ನಿಮಗೆ. ಮತ್ತು ನೀವು ಕೆಗೆ ಹೋಗಬೇಕು, ಇಲ್ಲಾಂದರೆ ಸೆಕೆಂಡ್ ರೌಂಡಿಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಡೋದಿಲ್ಲ ನಿಮಗೆ. ಸರ್ ಲಿಂಕಲ್ಲಿ ಲಾಸ್ಟ್ ಡೇಟ್ 16 ತೋರಿಸ್ತಾ ಇದೆ, ಚೇಂಜ್ ಆಗ್ಬೋದು, ಯಾಕಂದರೆ ಅದು ಹಳೆಯ ಡೇಟು. ಏಜ್ ಆಫ್ ಸಬ್ಸೆಂಟ್ ಲಾಸ್ಟ್ ಡೇಟ್ ಯಾವಾಗ ನೋಡಿರಿ. ಏಜ್ ಆಫ್ ಸಬ್ಸೆಂಟ್ ಲಾಸ್ಟ್ ಡೇಟ್ ಇವತ್ತು ಗೊತ್ತಾಗುತ್ತೆ, ಯಾಕಂದರೆ ಸ್ಕೆಡ್ಯೂಲ್ ಇನ್ನೂ ರಿಲೀಸ್ ಮಾಡಿಲ್ಲ. ಬಟ್ ಯಾರಾದರೂ ಬೆಂಗಳೂರು ಸೈಡಲ್ಲಿ ಇದ್ದರೆ ನೀವು ಹೋಗಿ ಕೆಗೆ ನೀವು ಮನವರಿಕೆ ಮಾಡಿಕೊಡ್ಬೇಕಾಗತ್ತಾ ಈ ಥರ ತೊಂದರೆ ಆಗಿದೆ ಅಂಥೇಳಿ. ಥ್ಯಾಂಕ್ಸ್ ಸರ್. ಓಕೆ, ವೆಲ್ಕಮ್ ಡಿಯರ್. ಆಪ್ಷನ್ ಎಂಟ್ರಿಲಿ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಬಿಟ್ಟು ಬೇರೆ ಯಾವ ಕೋರ್ಸು ಸೆಲೆಕ್ಟ್ ಆಗ್ತಾ ಇಲ್ಲ, ಬರೀ ಲ್ಯಾಬ್ ಟೆಕ್ ಮಾತ್ರ ಸೆಲೆಕ್ಟ್ ಆಗ್ತಾಯಿದೆ. ಅದು ಇನ್ನೂ ಕಾಲೇಜುಗಳು ಮತ್ತು ಕೋರ್ಸುಗಳು ಅಪ್ಡೇಟ್ ಆಗಿಲ್ಲ ಅಂತ ಅರ್ಥ. ಇವತ್ತು ಆಗ್ಬೋದು. ನಂದು SC ಕಾಸ್ಟ್ ಇದೆ, ಬಟ್ ನನ್ನ ಅಪ್ಲಿಕೇಶನಲ್ಲಿ ಜಿ ಎಮ್ ಬಂದಿದೆ. ಸೊ ನಾನು ಕಾಲೇಜ್ ಸೀಟ್ ಮಾಡೋದು ಹೆಂಗೆ ಸರ್? ಇದು ದೊಡ್ಡ ಪ್ರಾಬ್ಲಮ್. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದೆ, ನೀವು ಕೆಗೆ ಹೋಗಿ ಫೋನಲ್ಲಿ ಏನು ಮಾಡೋಕ್ಕೆ ಹೋಗಬೇಡಿ, ಫೋನಲ್ಲಿ ರೆಸ್ಪಾನ್ಸ್ ಮಾಡೋಂಗಿಲ್ಲ, ಮೇಲ್ ಮಾಡೋಂಗಿಲ್ಲ, ಮಾಡೋಕ್ಕೆ ಹೋಗಬೇಡ್ರಿ, ಕೆಗೆ ಹೋಗಿ ಕ್ಲಿಯರ್ ಮಾಡ್ಕೊಳ್ರಿ ಅಂತ ಹೇಳಿದ್ದೆ. ಬಟ್ ನೀವು ಇಗ್ನೋರ್ ಮಾಡಿದ್ದೀರಿ. ಬಟ್ ಇವಾಗ ನೋಡಿ, ಅದು ನಿಮಗೆ ಜೆ ಎಮ್ ಅಂತ ಬಂದಿದೆ, ಅದು ಟೆಕ್ನಿಕಲಿ ಪ್ರಾಬ್ಲಮ್ ಅದು. ಬಟ್ ನಿಮಗೆ ಜೆ ಎಮಲ್ಲಿ ಮಾತ್ರ ಸೀಟ್ ಸಿಗುತ್ತೆ, ನಿಮ್ಮ ಕಾಸ್ಟಲ್ಲಿ ಸೀಟ್ ಇದ್ದರೂ ಕೂಡ ಸಿಗೋದಿಲ್ಲ ನಿಮಗೆ. ಇದು ದೊಡ್ಡ ಪ್ರಾಬ್ಲಮ್ಮು. ಇದನ್ನು ನೀವು ಇವತ್ತೇ ಏನಾದರೂ ಬೆಂಗಳೂರು ಸಮೀಪದಲ್ಲಿ ಹೋಗಿ ಕ್ಲಿಯರ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಪೇಮೆಂಟ್ ಆಗಿದೆ, ಬಟ್ ರೆಸಿಪ್ಟ್ ಇನ್ನೂ ಬಂದಿಲ್ಲ. ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಆಪ್ಷನ್ ತೋರಿಸ್ತಾ ಇಲ್ಲ. ಪೇಮೆಂಟ್ ಆಗಿದೆನಾ? ಸೊ ಅದು ನೋಡಿ, ಈಗ ಚೆಕ್ ಮಾಡಿ ನೋಡಿರಿ. ಪೇಮೆಂಟ್ ಏನಾದ್ರು ಸಕ್ಸಸ್ ಆಗಿದೆ. ಎಲ್ಲರೂ ಏನು ಮಾಡಿದ್ರೆ ಗೊತ್ತೆಲ್ಲರೂ, ನೀವು ಬಂದ ತಕ್ಷಣ ಎಲ್ಲರೂ ಹುಯ್ ಅಂತ ಹೋಗಿ ಎಲ್ಲರೂ ಒಂದು ಲಿಂಕಿಗೆ ಹಾಗೆ ಕುಸ್ತಿ ಬಿದ್ದುಬಿಡೋದು. ಒಂಥರ ಹೆಂಗಪ್ಪ ಅಂತಂದರೆ ಒಂಥರ ಹೆಂಗಿದೆ, ರೇಷನ್ ಅಂಗಡಿಗಳಲ್ಲಿ ನೇತು ಬಿದ್ದಿರ್ತಾರಲ್ಲ ಆ ಥರನೋ, ಅಥವಾ ಏನೋ ಫ್ರೀ ಕೊಡಬೇಕಾದ್ರೆ ಎಲ್ಲರೂ ಅಟ್ ಎ ಟೈಮ್ ಹೋಗ್ತಾರಲ್ಲ ಆ ಥರನೋ, ಅಥವಾ ಯಾರೋ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಕೌಂಟ್ರ್ ಒಪ್ಪಿದ ತಕ್ಷಣ ಜಗಳ ಮಾಡ್ತಿರ್ತಾರಲ್ಲ ಆ ಥರ ನೀವು ಮಾಡಿದ್ದಕ್ಕೆ ಈ ಥರ ಪ್ರಾಬ್ಲಮ್ ಆಗ್ತಿರೋದು. ಭಾಳ ಜನ ಏನು ಮಾಡ್ತಾರೆ, ಓಪನ್ ಆದ ತಕ್ಷಣ ಹಾಗೆ ಸಿಗುತ್ತಿಲ್ಲ ಅನ್ನೋ ಥರ, ನಮ್ಮದೇ ಫಸ್ಟ್ ಅನ್ನೋ ಥರ ಮಾಡಿಬಿಡ್ತೀರ. ಟೈಮ್ ಇರುತ್ತೆ, ಆದರೆ ಟೈಮ್ ತೊಗೊಳ್ಳೋದಿಲ್ಲ. ಹೀಗಾಗಿ ಈ ಥರ ಪ್ರಾಬ್ಲಮ್ ಆಗುತ್ತೆ. ಎಲ್ಲರದು ಅಟ್ ಎ ಟೈಮ್ ಎಲ್ಲರೂ ಪೇಮೆಂಟ್ ಮಾಡೋದ್ರಿಂದ ತೊಂದರೆ ಆಗಿಬಿಡುತ್ತೆ. ಆಪ್ಷನ್ ಎಂಟ್ರಿ ಮಾಡುವಾಗ ಕಾಲೇಜ್ ಫೀಸ್ ಏನು ಇರುತ್ತೆ ಅಷ್ಟೇ ಫೀಸ್ ಕಟ್ಟಬೇಕಾ, ಚೇಂಜ್ ಆಗುತ್ತೆ? ಅಷ್ಟೇ ಫೀಸ್ ಕಟ್ಟಬೇಕು, ಬಟ್ ಮೇಲೆ ಡೊನೇಷನ್ ಕೂಡ ಕೊಡಬೇಕಾಗತ್ತೆ. ನಂದು ಇವಾಗ ಎಲ್ಲ ಕ್ಲಿಯರ್ ಆಗಿದೆ. ಲ್ಯಾಟ್ರಿ ಎಂಟ್ರಿ ರ್ಯಾಂಕ್ 694 ಇದೆ. ಗೌರ್ಮೆಂಟ್ ಕಾಲೇಜ್ ಸಿಗುತ್ತಾ? ಗೌರ್ಮೆಂಟ್ ಕಾಲೇಜು ನಿಮ್ಮ ಕಾಸ್ಟಲ್ಲಿ ಇದ್ದರೆ ಸೀಟ್ ಸಿಗುತ್ತೆ, ಬಟ್ ಎಲ್ಲ ಗೌರ್ಮೆಂಟ್ ಕಾಲೇಜುಗಳನ್ನು ಆಯ್ಕೆ ಮಾಡ್ಕೋಬೇಕು. 1-2 ಮಾಡಿದರೆ ಕಷ್ಟ ಆಗುತ್ತೆ. ಏಜಸ್ ಲ್ಯಾಟ್ರಿ ಎಂಟ್ರಿಯಲ್ಲಿ ನಮ್ಮ ಕಾಲೇಜ್ ನೇಮ್ ಬಂದಿಲ್ಲ, ನಮ್ಮ ನೇಮ್. ಓಕೆ ಸರ್, ಹಾಗೆ ಸರ್ ಆಪ್ಷನ್ ಎಂಟ್ರಿ ಮಾಡ್ಬೋದಾ? ಚೆಕ್ ಮಾಡ್ಕೊಳ್ರಿ. ಇವಾಗ ನೀವು ಆ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ರಿ. ಸ್ಲಿಪ್ ಡೌನ್ಲೋಡ್ ಆದರೆ ನಿಮ್ಮದು ಬರುತ್ತೆ ಅಂತ ಅರ್ಥ. ಆ ಸ್ಲಿಪ್ ಒಳಗಡೆ ನಿಮ್ಮ ರ್ಯಾಂಕ್ ನಂಬರ್ ಇರುತ್ತೆ. ಚೆಕ್ ಮಾಡಿ, ಇವಾಗಲೇ ಚೆಕ್ ಮಾಡಿ. ಸ್ಲಿಪ್ ಡೌನ್ಲೋಡ್ ಆಗಿ ಅದರಲ್ಲಿ ನಿಮ್ಮ ರ್ಯಾಂಕ್ ನಂಬರ್ ಇದ್ದರೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಸರ್ ಆಪ್ಷನ್ ಎಂಟ್ರಿ ಮಾಡಿದಾಗ ಮೇಲೆ ಆಪ್ಷನ್ ಎಂಟ್ರಿ ಮಾಡಬೇಕಾ? ಪೇಮೆಂಟ್ ಮಾಡಿದ ಮೇಲೆ ಆಪ್ಷನ್ ಎಂಟ್ರಿ ಮಾಡಬೇಕು. ವಿತೌಟ್ ಪೇಮೆಂಟ್ ಓಪನ್ನೇ ಆಗೋದಿಲ್ಲ ಲಿಂಕ್. BSc ಆ್ಯಂಡ್ LSS ಲ್ಯಾಟ್ರಿನ್ ಅಪ್ಡಿಷನ್ ಪ್ರೈವೇಟ್ ಕಾಲೇಜ್ ಫೀಸ್ ಎಷ್ಟಿರುತ್ತೆ ನೋಡಿರಿ. ಫೀಸ್ ಹೋದ ವರ್ಷದ ಲೆಕ್ಕಾಚಾರ ನೋಡಿದರೆ 17K. ಓಕೆ, ಸೊ ಇರುತ್ತೆ. ಈ ವರ್ಷ ಕೂಡ ಸೇಮ್ ಅಲ್ಲಿ ಒಳಗೆ ತೋರಿಸುತ್ತೆ ನೋಡಿರಿ. ನಿಮಗೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ತೋರಿಸುತ್ತೆ, ಅಷ್ಟೇ ಫೀಸ್ ಪೇ ಮಾಡಬೇಕು. 17K ತನಕ ಇರುತ್ತೆ. ಸರ್ ನಂದು OBC 2B ಕ್ಯಾಟಗರಿ ಪ್ರೊವಿಷನ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ರ್ಯಾಂಕ್ ನಂಬರ್ 51 ಕಾಲೇಜ್ನಲ್ಲಿ 51 ಕಾಲೇಜ್ ಅಷ್ಟೇ ಇದ್ದಾವೆ. ನಾನು 25 ಕಾಲೇಜ್ ಸೆಲೆಕ್ಟ್ ಮಾಡಿದ್ದೀನಿ. ಫಸ್ಟ್ ರೌಂಡಲ್ಲಿ ನನಗೆ ಸೀಟ್ ಸಿಗುತ್ತಾ? ಓಕೆ, ಸೀಟ್ ಪ್ರಿವಿಯಸ್ ಸೀಟ್ ಮ್ಯಾಟ್ರಿಕ್ಸಲ್ಲಿ 51 ಕಾಲೇಜ್ ಇದ್ದಾವೆ. ನಿಮ್ಮ ರ್ಯಾಂಕ್ ಎಷ್ಟು ಅದು ಡಿಪೆಂಡ್ ಆಗುತ್ತೆ. ಆ ರ್ಯಾಂಕ್ ನಂಬರ್ ಮೇಲೆ
ಸೀಟ್ ಹಂಚಿಕೆ ಮಾಡ್ತಾರೆ. ನೀವು ರ್ಯಾಂಕ್ ನಂಬರ್ ಹೇಳಿಲ್ಲ ನನಗೆ ಹೆಂಗೆ ಗೊತ್ತಾಗಬೇಕು? ಬಟ್ 51 ಕಾಲೇಜ್ ಇದಾವೆ ಅಂತಂದರೆ ಸೀಟ್ ಕೂಡ ಕಡಿಮೆ ಇರ್ತವೆ. ನಿಮ್ಮ ಕಾಸ್ಟಲ್ಲಿ ಒಂದೊಂದು ಕಾಲೇಜ್ ಇದ್ದರೆ ನೀವು ಜಾಸ್ತಿ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ರಿ, ರ್ಯಾಂಕ್ ನಂಬರ್ ದೂರ ಇದ್ದರೆ. ಸರ್ ಲೇಟ್ ಟೈಮ್ ನಾನು ಅಪ್ಲಿಕೇಶನ್ ಹಾಕೀನಿ, ಓನ್ಲಿ ಅಪ್ಲಿಕೇಶನ್ ID ಪಾಸ್ವರ್ಡ್ ಇದೆ, ನಾನು 10 ಅಪ್ಲಿಕೇಶನ್ ಪ್ರಿಂಟ್ ಬಂದಿಲ್ಲ, ಸರ್ವರ್ ಬಿಸಿ ಅಂತ ಬಂದಿತ್ತು. ಈಗ ನಾನು ಪ್ರಿಂಟ್ ತೊಗೋಬೋದು. ಲಿಂಕ್ ಇದೆ ನೋಡಿರಿ. ಈಗ ಯಾರೆಲ್ಲ ನೀವು ಅಪ್ಲಿಕೇಶನ್ ಪ್ರಿಂಟ್ ತೊಗೊಂಡಿಲ್ಲ ಇವಾಗಲೇ ತೊಗೊಳ್ರಿ. ಓಪನ್ ಇದೆ ಲಿಂಕ್, ಅಪ್ಲಿಕೇಶನ್ ಪ್ರಿಂಟ್ ತಗೋಬೋದು. ಅಪ್ಲಿಕೇಶನ್ ಪ್ರಿಂಟ್ ತೊಗೊಳ್ರಿ. ಇಲ್ಲಪ್ಪ ಅಂದ್ರೆ ವೆರಿಫಿಕೇಷನ್ ಸ್ಲಿಪ್ ಇದೆ, ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಕಾಮೆಂಟ್. ಸರ್ ಅದು ಅಮೌಂಟ್ ಪೇ ಅಂತ ಕೇಳ್ತಾ ಇದೆ, ಬಟ್ ನಾವು ಅಮೌಂಟ್ ಪೇ ಮಾಡಿಲ್ಲ. ಬಟ್ ಆದರೆ ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಸ್ಟ್ PDF ಡೌನ್ಲೋಡ್ ಆಗಿದೆ. ಅದರಲ್ಲಿ ಕಾಲೇಜ್ ನೇಮ್ಸ್ ಇಲ್ಲ. ಏನು ಹೈಯೆಸ್ಟ್ ಪ್ರಯಾರಿಟಿ ಲೋಯೆಸ್ಟ್ ಪ್ರಯಾರಿಟಿ 0. ಇನ್ನೂ ಕಾಲೇಜ್ ಅಪ್ಡೇಟ್ ಆಗಿಲ್ಲ. ನೀವು ಡೌನ್ಲೋಡ್ ಫಸ್ಟ್ ಆಫ್ ಆಲ್ ನೀವು ಆಪ್ಷನ್ ಎಂಟ್ರಿ ಮಾಡ್ದೇ ಹೇಗೆ ನಿಮಗೆ ಡೌನ್ಲೋಡ್ ಆಗುತ್ತೆ? ನೀವು ಇನ್ನೂ ಆಪ್ಷನ್ ಎಂಟ್ರಿ ಮಾಡಿಲ್ಲ, ಆಪ್ಷನ್ ಎಂಟ್ರಿ ಓಪನ್ ಆಗಿಲ್ಲ ಸರಿಯಾಗಿ. 750 ರೂಪೀಸ್ ಪೇ, ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ನೀವು ಪೇಮೆಂಟ್ ಮಾಡಲೇಬೇಕಾಗತ್ತೆ, ಇಲ್ಲಾಂದ್ರೆ ಅದು ತೋರಿಸೋದಿಲ್ಲ. ನೀವು ಮಾಡಿರೋದು ಏನಂತಂದರೆ ಅದು ಡೆಮೋ ಇರುವಂಥದ್ದು, ಎಕ್ಸಾಂಪಲನ್ನು ಡೌನ್ಲೋಡ್ ಮಾಡ್ಕೊಂಡಿರಾ. ನೀವು ಕಾಲೇಜ್ ಆಯ್ಕೆ ಮಾಡ್ಕೊಂಡಿದ್ದೀರಾ, ನೀವು ಕಾಲೇಜ್ ಆಯ್ಕೆ ಮಾಡಿಕೊಂಡು ಸಬ್ಮಿಟ್ ಮಾಡಿ ಆಮೇಲೆ ಡೌನ್ಲೋಡ್ ಮಾಡಿದರೆ ಅದು ಪರ್ಫೆಕ್ಟ್ ಆದಂಥ ಒಂದು ಆಪ್ಷನ್ ಎಂಟ್ರಿ. ನೀವು ಏನು ಮಾಡಲೇನೆ ಹಾಗೆ ಆಪ್ಷನ್ ಎಂಟ್ರಿ ಅಂತಂದರೆ ಹೇಗೆ?